ನಾನು ನೀವು ನನ್ನ ಹೆಂಡತಿ. ಮೇಡಮ್, ಜಾನಕಿ ಮೇಡಮ್. ಯಾರು? ನಮಸ್ಕಾರ ಅಮ್ಮ. ನಮಸ್ತೆ. ಇದನ್ನು ಮೇಡಮ್ ಕೊಡಬೇಕಾಯಿತು. ಯಾರು ಕೊಡೋಕೆ ಹೇಳಿರೋದು? ಸಾಹೇಬ್ರಮ್ಮ. ಬರ್ತೀನಿ. ಜಾನು, ಜಾನು, ನಿನ್ಗೆ ಯಾರೋ ಬೊಕ್ಕೆ ಕಳ್ಸಿದಾರೆ, ನೋಡ್ಬಾ ಇಲ್ಲಿ. ಜಾನ್ಕಿ, ಏ ಜಾನ್ಕಿ, ಜಾನ್ಕಿ ಎಷ್ಟೆಲ್ಲ ಕರಿಬೇಕು, ಬೇಗ ಬಾಯ್ಲಿ. ಜಾನ್ಕಿ. ಏನಮ್ಮ? ಎಲ್ಲ ನಿರ್ಧಾರನೂ ನೀನೊಬ್ಳೆ ಮಾಡಿದ್ಯಾ? ಏನಾಯ್ತೆ? ಏನಾಯ್ತು ಅಂತ ಇಲ್ಲಿ ನಿಂತಿದ್ದಾಳಲ್ಲ ನಿಮ್ಮ ಮುದ್ದಿನ ಮಗಳು, ಇವಳನ್ನೇ ಕೇಳಿ. ತನ್ನ ಮದುವೆನ ತಾನೇ ಫಿಕ್ಸ್ ಮಾಡ್ಕೊಂಡಿದ್ದಾಳೆ ರಾಮನ್ ಜೊತೆ. ಓ ಮೈ ಗಾಡ್, ನಂಗೆ ಡೌಟ್ ಇತ್ತು. ಜಾನಕಿ, ವಾಟ್ ಈಸ್ ದಿಸ್? ಸಾಹೇಬ್ರವ್ರಿಗೂ ವಿಷಯ ಗೊತ್ತಾಗಿದೆ, ಆದ್ರೆ ನಮಗೆ ಹೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ಜಾನು, ಏನಮ್ಮ ಇದೆಲ್ಲ? ಅಪ್ಪ, ನಮ್ಮ ಮಗಳು ನಮ್ಮ ಮಾತು ಮೀರಲ್ಲ ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಇವಳು ನಮಗೆ ಕೊಟ್ಟಿರೋ ಉತ್ತರ ಕಂಡ್ರಿ ಇದು. ಅಮ್ಮ ಪ್ಲೀಸ್, ನೀನು ಅನ್ಕೊಂಡ್ರೆ ಹಾಗೇನೂ ಇಲ್ಲ. ಈ ವಿಲೇಜರ್ಸೇ ಹೀಗೆ ಆಂಟಿ. ಆ ರಾಮನ್ ಮೇಲೆ ಮೊದಲಿಂದ ನಂಗೆ ಡೌಟ್ ಇತ್ತು. ಅಮರ್, ಪ್ಲೀಸ್ ಜಸ್ಟ್ ಶಟ್ ಅಪ್. ರಾಮ್ ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸರಿಗಿರಲ್ಲ. ಅವನ ಮೇಲೆ ಯಾಕೆ ಕೂಗ್ತಿದ್ಯಾ? ಅಮ್ಮ, 1 ನಿಮಿಷ ಕೋಪ ಮಾಡ್ಕೋಬೇಡ. ಇನ್ನೂ ಈ ವಿಚಾರ ನಿರ್ಧಾರನೇ ಆಗಿಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು. ಆದರೆ ಇಷ್ಟು ಬೇಗ ಸಾಹೇಬ್ರಿಗೆ ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ. ನಾನು ನಿನ್ನ ಮದುವೆ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀನಿ, ಆದರೆ ನೀನು ಹೀಗೆ ಮುಚ್ಚು ಮರೆ ಮಾಡ್ಕೊಂಡು. ಅಮ್ಮ, ಹೇಳ್ತಾ ಇದ್ದೀನಲ್ವಾ, ನಾನು ಯಾರಿಗೂ ಏನೂ ಹೇಳಲೇ ಇಲ್ಲ. ಅಪ್ಪ, ನೀವಾದರೂ ನನ್ನ ನಂಬ್ತೀರಾ ಅಲ್ವಾ? ನಿನಗೆ ಒಳ್ಳೇದು ಕೆಟ್ಟದು ಯಾವುದು ಅಂತ ನಮಗೆ ಗೊತ್ತಾಗಲ್ಲ ಅಂತ ನೀನೇ ಈ ತೀರ್ಮಾನಕ್ಕೆ ಬಂದ್ಯಾ? ಸುಶಿ, ನಿಧಾನ, ಸ್ವಲ್ಪ ಶಾಂತವಾಗಿ. ಇಷ್ಟೆಲ್ಲ ಆದ್ಮೇಲೂ ಹೇಗ್ರಿ ಶಾಂತವಾಗಿರೋದು? ನಿಮ್ಮ ಮಗಳು ಮಾಡಿದ್ದೆ ಸರಿ ಅಂತ ತಲೆ ಮೇಲೆ ಹೊಡ್ಸ್ಕೊಂಡು ಬೆರೀತಿದ್ದೀರಲ್ಲ, ಮೆರ್ಕೊಳ್ಳಿ. ಅಮ್ಮನಿಗೆ ಸ್ವಲ್ಪನೂ ಬೆಲೆನೇ ಇಲ್ಲ. ನೀವೇ ಮಾತಾಡ್ಕೊಳ್ಳಿ. ಸುಶಿ, ಅಪ್ಪ, ನಾನು ಮಾಡಿದ ತಪ್ಪೇನೂ ಇಲ್ಲ ಮರಿ. ಆದರೆ ಹೊರಗಿನವರಿಂದ ಗೊತ್ತಾಗೋ ಮೊದಲು ನಮಗೆ ಗೊತ್ತಿದ್ರೆ ಚೆನ್ನಾಗಿರೋದು. ಆದರೆ ಅಪ್ಪ, ನಾನು ಹೇಳೋಕ್ಕೂ ಮುಂಚೆ ಇದೆಲ್ಲ ನಡೆದೋಯ್ತು. ಅಪ್ಪ, ರಾಮವರು ತುಂಬಾನೇ ಒಳ್ಳೆಯವರು. ನಂಗೆ ಗೊತ್ತು ಮರಿ,
ನನಗೆ ಈ ವಿಷಯದಲ್ಲಿ ಯಾವ ಅಭ್ಯಂತರನೂ ಇಲ್ಲ. ನನಗೆ ನನ್ನ ಮಗಳ ಸುಖನೇ ಮುಖ್ಯ. ಚಿಂತೆ ಮಾಡಬೇಡ. ಸಡನ್ನಾಗಿ ಗೊತ್ತಾಗಿ ಒಂದು ಸ್ವಲ್ಪ ಶಾಕಲ್ಲಿದ್ದಾಳೆ ಅಷ್ಟೇ ನಿಮ್ಮಮ್ಮ. ಚಿಂತೆ ಮಾಡಬೇಡ, ನಿಧಾನವಾಗಿ ಮಾತಾಡು, ನಿಮ್ಮಮ್ಮನೂ ಒಪ್ಕೋತಾಳೆ. ಹಲೋ ನಂದಿತಾ ಮೇಡಮ್. ಹೌದು, ಜಾನಕಿ ಯಾರು? ಏನೇ ಆಗಲಿ ಇದಕ್ಕೆ ಆ ಟೀಚರ್ ತಾಯಿ ಒಪ್ಕೊಳ್ಳೇಬಾರ್ದು. ಇದರ ಪೂರ್ತಿ ಜವಾಬ್ದಾರಿ ನಿಮ್ಮದು. ಏನು? ಓಕೆ ಮ್ಯಾಮ್, ಐಲ್ ಟೇಕ್ ಕೇರ್. ರಾಮು ಅವರೇ, ಯಾಕೆ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರಿ? ಅದು ನಮ್ಮಿಬ್ಬರ ವಿಚಾರ ನಾ ಹೇಳೋಕ್ಕೂ ಮುಂಚೆನೇ ಅಮ್ಮಂಗೆ ಗೊತ್ತಾಯಿತು. ಹಾಂ, ಗೊತ್ತಾಗೋಯ್ತಾ? ಹೆಂಗೆ? ಓ, ಅಮ್ಮಾರವ್ರು ಮಾಡಿರೋ ಕೆಲಸನ ಇದು? ಅಲ್ಲ ಅಲ್ಲ, ಬೆಳಗ್ಗೆ ನಿಮ್ಮ ಅಪ್ಪಯ್ಯ ನನಗೆ ಅಂತ ಕಳಿಸಿದ ಬುಕ್ಕೆನ ಅಮ್ಮ ನೋಡಿದ್ರು. ಅಪ್ಪಯ್ಯನಾ? ಓ ಶಾರದವ್ವ, ಮೇಡಮ್ ಕ್ಷಮಿಸ್ಬಿಡಿ, ಎಲ್ಲ ನನ್ನಿಂದಲೇ. ಇಲ್ಲ ಇಲ್ಲ, ಅದಲ್ಲ ಪ್ರಾಬ್ಲಮ್. ಇವತ್ತಲ್ಲ ನಾಳೆ ಅಮ್ಮಂಗೆ ಗೊತ್ತಾಗಲೇಬೇಕಾಗಿತ್ತು, ಆದರೆ ಬೇಗ ಗೊತ್ತಾಗಿದೆ ಅಷ್ಟೇ. ಆದರೆ ಪ್ರಾಬ್ಲಮ್ ಏನಂದರೆ, ಅಮ್ಮ ಈಗ ನನ್ನ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅವ್ರನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಮಾತಾಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಕಾಲ್ ಮಾಡಿದೆ. ಏನು ಯೋಚನೆ ಮಾಡ್ತಿದ್ದೀರಾ ರಾಮವ್ರೆ? ಅವ್ರನ್ನ ಹೆಂಗೆ ಸಮಾಧಾನ ಮಾಡೋದು ಅಂತ. ಅಂದರೆ ಅಮ್ಮನ ಹತ್ರ ನೀವು ಮಾತಾಡ್ತೀರಾ? ಹಾಂ, ಸರಿ, ನಾನು ಯಾವಾಗ ಮಾತಾಡ್ಲಾ? ರಾಮವ್ರೆ, ನಿಜವಾಗ್ಲೂ ನೀವು ಹೋಗಿ ಮಾತಾಡ್ತೀರಾ? ಹ್ಞೂ. ಈಗ ನನಗೆ ಉಸಿರು ಬಂದಂಗೆ ಆಗ್ತಾ ಇದೆ. ರಾಮವ್ರೆ, ಪ್ಲೀಸ್ ಇವತ್ತೇ ಹೋಗಿ ಅಮ್ಮನ ಹತ್ರ ಮಾತಾಡಿ. ನೀವು ನಾನು ಇಬ್ಬರು ಕೇಳ್ಕೊಂಡ್ರೆ ಅಮ್ಮ ಖಂಡಿತ ಹೋಗ್ತಾರೆ. ಸರಿ, ನೀವೀಗ ಇಸ್ಕೂಲ್ಗೆ ಬನ್ನಿ. ಸರಿ, ಅಮ್ಮನ ಹತ್ರ ಮಾತಾಡಿದ್ಮೇಲೆ ನನಗೆ ಕಾಲ್ ಮಾಡಿ, ನಾನು ಬರ್ತೀನಿ.
ಮಂಜ ಏನಣ್ಣ? ಮೇಡಮ್ ತಾವು ಹೇಳ್ಬೇಕಾರೆ ಏನೋ ಧೈರ್ಯದಲ್ಲಿ ಹೇಳ್ಬಿಟ್ಟೆಕಲ್ಲ, ಇವಾಗ ಕಾಲು ನಡುಕ್ತಾವೆ. ಅಣ್ಣ, ಮನ್ಯಾಗೆ ಮೇಡಮ್ ಅವ್ರ ಅವ್ವ ಮಾತ್ರ ಇರಂಗವ್ರೆ. ಇದೇ ಒಳ್ಳೆ ಸಮಯ. ಮುಖ್ಯವಾಗಿ ಅಚ್ಚೇನೋದವನಿಲ್ಲ. ನಡಿ ಸುಮ್ಕೆ. ದಿಗ್ಲಾಯ್ತೈತ್ಕಲ್ಲ. ನಡಿಯೋಣ. ಅಲ್ಲ ಮಂಜ, ಹೆಂಗೆ ಕಾಣ್ತೀವಿ? ಇದೀಗ ಸಾನೆ ಮುಖ್ಯನಾ? ಸುಮ್ಕೆ ಕರೆಯೋಣ. ನಡಿ. ಆಯ್ತು. ಅಮ್ಮರೇ, ಮನ್ಯಾಗ ಯಾರು ಇಲ್ವಾ? ರಾಮು ಅವರೇ, ಅಮ್ಮ, ಅದು ನಿಮ್ಮ ತೋರಿಸಿ ಮಾತಾಡಬೇಕಿತ್ತು. ಇಲ್ಲೇ ಮಾತಾಡ್ಲಾ? ಸರಿ. ಒಳಗೆ ಬನ್ನಿ. ಮನೆ ಬಾಗ್ಲಿಗೆ ಬಂದವ್ರನ್ನ ಹೊರಗಡೆ ನಿಲ್ಲಿಸಿ ಮಾತಾಡೋದು ನಮ್ಮ ಪದ್ಧತಿ ಅಲ್ಲ. ಬನ್ನಿ. ಒಳ್ಳೆ ಪದ್ಧತಿ, ಒಳ್ಳೆ ಪದ್ಧತಿ. ಕೂತ್ಕೊಳ್ಳಿ. ಅಪ್ಪರಲ್ಲಿ ಕಾಣಿಸ್ತಿಲ್ವಲ್ಲ? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ನೀವು ಅವ್ರ ಜೊತೆನೇ ಮಾತಾಡಬೇಕು ಅಂದರೆ ಸಂಜೆ ಬನ್ನಿ, ಸಿಗ್ತಾರೆ. ಇಲ್ಲ, ನಾನು ನಿಮ್ಮ ತವರೇ ಮಾತಾಡಬೇಕು. ಸರಿ, ಮಾತಾಡಿ. ಕುಡಿಯೋಕ್ಕೆ ನೀರು ಸಿಗ್ತಾಯ್ತಾ? ತರ್ತೀನಿ. ಮುಂಚ ಬಾರ್ಲ ಹೋಗ್ಬಿಡ. ನಿಂತ್ಕೊಳೋ. ಜೀವನದಾಗೆ ಕೆಲವೊಂದು ಸಮಯನ ಉದಾಸೀನ ಮಾಡಬಾರ್ದು. ಇದುವೇ ಅಂಥ ಸಮಯನೇ. ದಿಗ್ಲು ಬೀಳ್ದೆ ಪಟ ಪಟ ಅಂತ ಹೇಳ್ಬಿಡು. ನೀರು ತಗೊಳ್ಳಿ. ಇನ್ನು ಸ್ವಲ್ಪ ಕೊಡ್ಲಾ? ಸಾಕು. ನಿಮಗೆ? ನೀವು ಕೂತ್ಕೊಳ್ಳಿ. ಅಮ್ಮ, ನನಗೆ ಜಾನಕಿ ಮೇಡಮ್ ಅಂದರೆ ಸ್ಯಾನೆ ಇಷ್ಟ. ಅವ್ರಿಗೂ ಅಷ್ಟೇ ನಾನು ಅಂದರೆ ಸ್ಯಾನೆ ಇಷ್ಟ. ನೀವು ಒಪ್ಕೊಂಡ್ರೆ. ನಾನು ಯಾಕೆ ಒಪ್ಕೋಬೇಕು? ಅಂದರೆ ನಾನು ಅವ್ರನ್ನ ಸಂದಾಗ ನೋಡ್ಕೊತೀನಿ. ನಂದು ಹೊಲ ಐತೆ, ಮನೆ ಐತೆ, ಆಮೇಲೆ ನಾನು ಪೈಲ್ವಾನ. ಆಮೇಕಿನಿಲ್ಲ ಬಾಸು. ಹಾಂ, ಬಾಸ್ ಅವರೇ. ಹೇಯ್, ನಿಮ್ಮ ಹತ್ರ ಹೊಲ, ಮನೆ, ಆಸ್ತಿ ಎಲ್ಲ ಇದೆ ಅಂತ ನಾನು ಈ ಮದುವೆಗೆ ಒಪ್ಕೋಬೇಕಾ? ಚೇಚೆ, ಹಂಗಲ್ಲ. ಜೀವನ ಪೂರ್ತಿ ಅವ್ರನ್ನ ಸಂದಾಗ ನೋಡ್ಕೊತೀನಿ. ಎಲ್ಲಕ್ಕಿಂತ ಅವರು ಅಂದ್ರೆ ನಂಗೆ ಪಿರಾಣ. ನಾನು ಅವ್ರ ತವ ಒಳ್ಳೆದಾಗಿ ನಡ್ಕೊತೀನಿ. ರಾಮು ಅವರೇ, ನೀವು ಒಳ್ಳೆಯವರಲ್ಲ ಅಂತ ನಾನು ಹೇಳ್ತಿಲ್ಲ. ನನ್ನ ಪ್ರಶ್ನೆ ಅದಲ್ಲ. ನಮ್ಮ ಜಾನಕಿಗೆ ಈ ಹಳ್ಳಿ ಸೆಟ್ ಆಗಲ್ಲ. ಮುಂದೆ ಸೆಟ್ ಆಗ್ಬೋದಲ್ವಾ? ನಾನು ನೋಡ್ಕೊತೀನಿ, ನೀವು ಚಿಂತೆ ಮಾಡಬೇಡಿ. ಸಂಸಾರ ಅನ್ನೋದು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅದು ಅಲ್ಲದೆ ನಿಮಗೂ ಜಾನಕಿಗೂ ತುಂಬ ವ್ಯತ್ಯಾಸ ಇದೆ. ನೀವು ಹೀಗೆ ಅತ್ತೆ, ಶಾರದವ್ವ ಹೇಳ್ತಾರೆ, ಜೀವಕ್ಕೆ ಜೀವ ಕೊಡೋರಿದ್ರೆ ಎಲ್ಲ ಸರೋಯ್ತದೆ ಅಂತ. ಹೌದು ಅಮ್ಮೋರೆ, ನಮ್ಮ ರಾಮಣ್ಣ ಚಿಕ್ಕ ವಯಸ್ಸಿಂದಲೂ ಜೀವಕ್ಕೆ ಜೀವ ಕೊಡ್ತಾನೆ. ನೀವು ಕಣ್ಣು ಮುಚ್ಕೊಂಡು ಲಗ್ನಕ್ಕೆ ಒಪ್ಕೊಳ್ಳಿ. ಅದೇನೋ ಸರಿ. ಆದರೆ ನಮ್ಮ ಜಾನಕಿಗೆ ತುಂಬ ದೊಡ್ಡ ದೊಡ್ಡ ಕನಸುಗಳಿದೆ. ಅದನ್ನೆಲ್ಲ ಈ ಊರಲ್ಲಿ ಇದ್ಕೊಂಡು ಸಾಧಿಸೋಕೆ ಸಾಧ್ಯನೇ ಇಲ್ಲ. ಎಂಥ ಕನ್ಸರ ಇರಲಿ, ನಾನು ನೆರವೇರಿಸ್ತೀನಿ. ಅದೇನಂತ ಹೇಳಿ.
ಮೌನನ ಒಪ್ಪಿಗೆ ಅಂತ ತಗೋಬೋದಾ? ನೀವು ನಾನು ಹೇಳೋ ಒಂದಕ್ಕೆ ಒಪ್ಕೊಂಡ್ರೆ ನಾನು ಈ ಮದುವೆಗೆ ಒಪ್ಕೋತೀನಿ. ಏನದು ಹೇಳಿ? ಮದುವೆ ಆದಮೇಲೆ ನೀವು ಈ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಸೆಟ್ಲ್ ಆಗಬೇಕು. ಅಂದರೆ ನೀವು ಪರ್ಮನೆಂಟಾಗಿ ಸಿಟಿಲೇ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಇದೇನು ಹಿಂಗೆ ಹೇಳ್ತಾ ಇದ್ದೀರಾ? ಹುಟ್ಟಿದಾಗಿಂದ ಇದೇ ಊರಾಗಿ ಬೆಳೆದವನು, ವ್ಯವಸಾಯನೇ ಕಸುಬು ಅಂತ ನಂಬಿರೋನು. ಮೊದಲೇ ನಂಗೆ ಅವ್ವ ಇಲ್ಲ, ಅವನ್ನ ಬಿಟ್ಟು ಬದುಕ್ತಾ ಇರೋ ನನಗೆ ಈಗ ವ್ಯವಸಾಯನ ಬಿಟ್ಟು ಬದುಕು ಅಂದರೆ ಹೆಂಗೆ ಹೇಳಿ? ಅದೊಂದನ್ನು ಬಿಟ್ಟು ಬೇರೆ ಏನು ಬೇಕಾರೆ ಹೇಳಿ. ಇದನ್ನ ಒಪ್ಪಿಗೆ ಅಂತ ತಗೊಳ್ಳೋದ? ನಾನು ಹೇಳೋದನ್ನ ಹೇಳಿದ್ದಾಯ್ತು. ಸರಿ ಅಮ್ಮ, ನಾವು ಬರ್ತೀವಿ. ನನಗೆ ಮನೆ ಒಳಗೆ ಒಂಚೂರು ಕೆಲಸ ಇದೆ, ಮುಗಿಸ್ಕೊಬರ್ತೀನಿ. ಆಮೇಲೆ ಸಿಗ್ತೀನಿ. ಬನ್ನಿ ಸಾಹೇಬ್ರೆ. ಸರದಕ್ಕ, ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹಾಂ, ಜಯ, ನೀರು ತಗೊಂಡ್ ಬಾ. ಸರದಕ್ಕ, ಎಲ್ಲಿ ನಮ್ಮ ಮದುವೆ ಗಂಡು? ಇಲ್ಲೇ ಇಲ್ಲ, ಹೊರಗಡೆ ಹೋಗವನೆ. ಬರ್ತಾನೆ ಸಾಹೇಬ್ರೆ. ಒಳ್ಳೇದಾಗ್ಲಮ್ಮ. ತಗೊಳ್ಳಿ, ನೀರು ಕುಡಿ. ಮತ್ತೆ ಕೆಲಸ ಕಾರ್ಯ ಎಲ್ಲ ಹೆಂಗ್ ನಡೀತದೆ? ರಾಮನ ಮದುವೆ ಆಗ ಗಂಟ ನಾ ಇಲ್ಲಿಂದ ಕರ್ಲಲ್ಲ. ಅಂದ್ರೆ ಎಷ್ಟೇ ದಿನ ಆದ್ರೂ ಮದುವೆ ಆಗೋವರೆಗೂ ನೀವು ವೆಯ್ಟ್ ಮಾಡ್ತೀರಾ ಮಾವ? ಅಯ್ಯೋ, ವೇಟ್ ಮಾಡೋ ಮಾತೇನಮ್ಮ ಬಂತು? ಎಲ್ಲ ಖಾತ್ರಿ ಆಯ್ತಲ್ಲ. ಏನ್ ಸರ್ದಕ್ಕ? ಹೌದು ಸಾಹೇಬ್ರೆ. ಏನ್ ಹೇಳ್ತಿದ್ದೀರಾ ಮಾವ? ಎಲ್ಲ ಖಾತ್ರಿ ಆಗೋಯ್ತಾ? ಹ್ಞೂ ಕಣಮ್ಮ, ರಾಮಂಗೂ ಜಾನಕಿಗೂ ಮದುವೆ ಮಾಡೋದು ಅಂತ ನಿರ್ಧಾರ ಮಾಡಿ ಆಯ್ತಲ್ಲ. ಈಟು ದಿನ ನಮ್ಮಿಂದ ಬಚ್ಚಿಟ್ಟಿದ್ದ ನೋಡು ಕಳ್ರಾಮ. ಯಾಕಮ್ಮ, ಏನಾಯ್ತು? ಏನೂ ಇಲ್ಲ ಬಿಡಿ ಮಾವ. ಏನಾಯ್ತಮ್ಮ? ಯಾಕೆ ಬೇಜಾರಾಗಿದೆಯಾ? ಅಲ್ಲ ಮಾವ, ನನಗೀಗ ನಾನು ಈ ಮನೆಗೆ ಸೇರಿದವಳು ಅಲ್ವೋ ಅಂತ ಡೌಟ್ ಬರ್ತಿದೆ ನನಗೆ. ಈ ಮನೇಲಿ ಏನ್ ನಡೀತಿದೆ ಅಂತ ಯಾರು ಏನು ಹೇಳ್ತಾನೆ ಇಲ್ಲ. ಎಲ್ಲ ಅವ್ರವರೇ ನಿರ್ಧಾರ ತಗೊಳ್ತಿದ್ದಾರೆ. ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ? ಅಯ್ಯೋ ಮಾವ, ನಿಮ್ಮನ್ನ ತಪ್ಪು ಅಂತ ಹೇಳೋಕ್ಕಾಗುತ್ತಾ? ನೀವು ನೂರಾರು ಕೆಲಸದಲ್ಲಿರೋರು. ಆದ್ರೆ ಬಾವ ನನ್ನ ಹತ್ರ ಒಂದು ಮಾತು ಹೇಳ್ದೆ ಈ ವಿಷಯ ಮುಚ್ಚಿಟ್ಟಿದಾರಲ್ಲ. ನನಗೆ ಯಾಕೋ ಈ ಮನೇಲಿ ಸ್ವಲ್ಪನೂ ಬೆಲೆ ಇಲ್ಲ ಅಂತ ಅನ್ನಿಸ್ತಿದೆ. ನಂಗೆ ತುಂಬಾ ಬೇಜಾರಾಗ್ತಿದೆ ಮಾವ. ನಂದಿತಾ, ಈಗ ನಾನು ತಿಳಿಸ್ತಾ ಇದ್ದೀನಲ್ಲ, ಬೇಜಾರು ಮಾಡ್ಕೋಬೇಡ. ಇಲ್ಲ ಮಾವ, ನನಗೆ ಕ್ಷಮಿಸಿ. ನನಗೆ ದುಃಖ ತಡೆಯಕ್ಕಾಗ್ತಿಲ್ಲ. ಸುಖ, ಅದೇನು ನೋಡ್ಲಿ, ಹೋಗ್ಲಾ? ಹಾಂ ಹಾಂ, ಹೋಗು. ನಂದಿ, ಅಪ್ಪಯ್ಯ ಬಲ್ಲ, ಯಾವಾಗ ಬಂದ್ರಿ? ಒಳ್ಳೇದಾಗಲಿ, ಒಳ್ಳೇದಾಗಲಿ. ನಂದಿ 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 ಮಾತು ಕೇಳು. ಮನೆಯವ್ರ ನಾಟಕ ಜಾಸ್ತಿ ಆಯ್ತು. ಹೋಗಿ, ಹೊರಟೋಗಿ ಅಂದೆ. ನನ್ನ ಮಾತು ಒಂದ್ಸಲ ಕೇಳು. ಸ್ಯಾನೆ ಕಾಯಿಸ್ಬಿಟ್ನಪ್ಪಯ್ಯ. ಹ್ಞೂ ಕಲ್ಲ, ನಮ್ಮನ್ನೆಲ್ಲ ಸಾನೆ ಕಾಯಿಸ್ಬಿಟ್ಟೆ ನೀನು.
ಕಾಯಿಸಿದ್ರು ಒಳ್ಳೆ ಹುಡುಗಿನ ಆರಿಸ್ಕೊಂಡಿದ್ಯಾ ಬಿಡ್ಲ. ನಾಚಿಕೆ ನೋಡೋವಂಗೆ. ಸುಮ್ಕಿರಪ್ಪಯ್ಯ.